ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳ ಸಗಣಿ ಹೊಡೆದೆ. ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ? ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತಿದ್ರೆ ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ? ಯಾಕೆ ಒಂದು ಪಾಲಿಸಿ ಮಾಡ್ಬಿಡ್ರಿ. ಮತ್ತೆ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು? ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತಂದ್ರೆ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳು ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಅದೇ ಹೇಳ್ತಿರದ್ರಿ ಬಿಜೆಪಿ ಸಂಸದರು ಏನ್ ಹೇಳ್ತಿದಾರಲ್ಲ, ಈ ಕ್ಯಾನ್ಸರ್ ಬಂದಿರತಕ್ಕಂತ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ. ಆಸ್ಪತ್ರೆಗಳ ಕಡ್ಡಾಯ ಮಾಡ್ಬಿಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಬಂದು ಹೇಳ್ಬಿಡ್ಲಿ, ಮೇರೆ ಪ್ಯಾರೆ ದೇಶವಾಸಿಯೋ ಅಬ್ಸೆ ಸಬ್ಲೋ ಗೋಮೂತ್ರ ಪಿನಾಯ್, ಕ್ಯಾನ್ಸರ್ಗೆ ಕ್ಯೂರ್ ಇರದೆ ಉಚ್ಚಿ ಎಲ್ಲರಿಗೂ ಕೊಟ್ಬಿಡ್ರಿ, ಉಚ್ಚಿ ಕೊಟ್ಬಿಡ್ರಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವ್ರಿ ನಾವು? ಏನ್ ಮಾತನಾಡ್ಬೇಕ್ರಿ ಈ ದೇಶದಲ್ಲಿ? ಯುವಕರಿದಾರೆ ಈ ದೇಶದಲ್ಲಿ, ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದ್ ದೇಶ? ಈ ದೇಶದಲ್ಲಿ ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದ್ ದೇಶ? ರಿಸರ್ಚ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ ಮಾತನಾಡಕ್ಕೆ. ಇದು ಈ ತರ ದೇಶ ಕಟ್ಟಿ ಏನ್ ಅನುಕೂಲ ಆಗಿದೆ? ಈಗ ನೀವು 4 ಸಲ ಗೆಲ್ಬೋದಾ? ನೀವು ಗೆಲ್ಲದೆ ಎಲ್ಲದಕ್ಕೂ ಏನ್ ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ಅಷ್ಟೇ ತಾನೇ ಇರೋದು. ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು? ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು. ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈಗ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ? ಏನ್ ತಗೊಂಡು ಹೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವ ಗೊತ್ತಾ ನಿಮ್ಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವ ಈ ನೋಡ್ರಿ. ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ. ಪ್ರತಿಯೊಬ್ಬರಿಗೆ ಹಕ್ಕು